ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಎದೆಗೆ ಗುಂಡು ಹೊಡೆದು ಬಿಡ್ತೀವಿ ಅಂತ ಕೇರಳ ಬಿಜೆಪಿ ವಕ್ತಾರ ಯಾರೋ ಪಿಂಟು ಮಹದೇವ ಅನ್ನೋನು ಹೇಳಿಕೆ ಕೊಟ್ಬಿಟ್ಟಿದ್ದಾನಂತೆ. ಅದ್ಯಾವುದೋ ಟಿ ವಿನಲ್ಲಿ ಮಾತಾಡ್ತಾ ಇದ್ದಾಗ, ಟಿ ವಿನಲ್ಲಿ ಸರಿ ಅರಾಜಕತೆ ಎಲ್ಲ ಮಾತಾಡ್ತಾರವರು, ಆ ಥರದ್ದೆಲ್ಲ ಬಯಸಿದ್ರೆ ಅವ್ರಿಗೂ ಎದೆಗೂ ಗುಂಡು ಬೀಳುತ್ತೆ ಅಂತ. ಅದನ್ನು ಕೆ ಸಿ ವೇಣುಗೋಪಾಲ್ ಅವರು ಇಮಿಡಿಯೇಟ್ಲಿ ಅದನ್ನು ತೊಗೊಂಡು ಕ್ಲಿಪ್ಪನ್ನು ಟಿ ವಿಗೆ ಹಾಕಿ, ಇದಕ್ಕೆ ಹಾಕಿ, ಯಾವುದೋ ಸೋಷಿಯಲ್ ಮೀಡಿಯಾಲ ಇಲ್ಲಿಗೂ ಹಾಕಿ, ಇದು ಬಿ ಜೆ ಪಿಯ ಕ್ರಿಮಿನಲ್ ಬೆದರಿಕೆ, ಹಿಂಸೆ ಮತ್ತು ಕೊಲೆ ಬೆದರಿಕೆಗಳನ್ನು ಬೆಂಬಲಿಸುತ್ತಾ ದುರಾಡಳಿತದ ವಿರುದ್ಧ ಆಗತ್ತಾ ಬಿ ಜೆ ಪಿ ಉತ್ತರಿಸಬೇಕು, ಇಲ್ಲದಿದ್ದರೆ ಇದಕ್ಕೆ ಮೋದಿ ಕಾರಣ, ಅಮಿತ್ ಶಾ ಕಾರಣ ಅಂತ ಹಾಕ್ಬಿಟ್ರು ಸಾಹೇಬರು. ಅದು ಹಾಕಿದ್ಮೇಲೆ ಮುಗಿದಾಯ್ತು ಕ್ಲಿಯರಲ್ಲಿ. ಇದು ಮಾತ್ರ ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ, ಮೋದಿಗೂ ಅದಕ್ಕೂ ಏನು ಸಂಬಂಧ ಅದು ಮಾತಾಡಲ್ಲ ಯಾರು. ಇದು ಅವ್ರದ್ದೇ, ಕಾಂಗ್ರೆಸ್ನವ್ರು ಹೇಳಿದ ತಕ್ಷಣ ಅವ್ರದ್ದೇ. ಕಾಂಗ್ರೆಸ್ನಲ್ಲಿ ಲಜ್ಗೆಟ್ ಅವನ ಥರ ಅವನು ಹಿಂಗೆ ಕೂದಲು ಬಿಟ್ಕೊಂಡು ಬರ್ತಾನಲ್ಲ ಒಬ್ಬ ವಿದೇಶಿ ಯಾವನ ಒಬ್ಬ ಬರ್ತಾನಲ್ಲ, ಬಾಯಿಗೆ ಬಂದಂಗೆ ಮಾತಾಡ್ತಾನಲ್ಲ, ಅದನ್ನು ರಾಹುಲ್ ಗಾಂಧಿ ಇದು ಅಂತ ಯಾಕೆ ಹೇಳಲ್ಲ ಯಾರುವೆ? ಯಾಕೆ ವೇಣುಗೋಪಾಲ್ ಹೇಳಬಾರ್ದು ಅದನ್ನು? ದಿಸ್ ಇಸ್ ಅ ಸಿಂಪಲ್ ಥಿಂಗ್ ಆಫ್ ಸಮ್ ಯಕ್ಸ್ ಫೆಲೋಸ್ ಕಾಮೆಂಟ್. ಇಟ್ ಕೆನಾಟ್ ಬಿ ಲಿಂಕ್ಡ್ ಟು ಎ ಪೊಲಿಟಿಕಲ್ ಪಾರ್ಟಿ ಥಾಟ್ ಪ್ರಾಸೆಸ್ ಅನ್ನೋದು. ಸೇಮ್ ಕಾಂಗ್ರೆಸ್ದುವೆ. ಅಂದ್ರೆ ಕಾಂಗ್ರೆಸ್ ಅಲ್ಲಿ ಯಾರಾದರೂ ಮಾತಾಡಿದ್ರೆ ಅವ್ರದ್ದು ವೈಯಕ್ತಿಕ, ಬಿಜೆಪಿ ಮಾತಾಡಿದ್ರೆ ಪಾರ್ಟಿ ಇದೆ. ಅವನು ಮಾತಾಡುವಾಗ ಸರಿಯಾಗಿ ಮಾತಾಡಿಲ್ಲ, ಅದನ್ನು ಟೀಕೆ ಮಾಡಬೇಕು, ಅದಕ್ಕೆ ಅವನ ಮೇಲೆ ಕ್ರಮ ತಗೊಳ್ಳಿ ಅಂತ ಬೇಕಾದ್ರೆ ನೀವು ಬಿಜೆಪಿಗೆ ಹೇಳ್ಬೋದು. ಈ ಕಾಂಗ್ರೆಸ್ಸಲ್ಲೂ ಎಷ್ಟೋ ಸರಿ ಕ್ರಮ ತಗೊಳ್ಳಿ ಅಂತ ಹೇಳ್ತೀವಿ, ತಗೋತೀರಾ? ತಗೊಳ್ಳಲ್ಲ, ವಾರ್ ಮಾಡಿ ಬಿಡ್ತಾರೆ. ಹಂಗೆ ಅದುವೇ ಅಷ್ಟೇ. ಎಸ್. ಇನ್ನು ರಾಜ್ಯದಲ್ಲಿ ಜಾತಿ ಗಣತಿ ವೇಗ ಪಡ್ಕೊಂಡಿದೆ, 40 ಲಕ್ಷ ದಾಟಿದೆ. ನಿನ್ನೆ ಆಕ್ಚುಲಿ ಮೊನ್ನೆಯಿಂದ ಶುರುವಾಗಿದೆ ಅದು ವೇಗ ಪಡ್ಕೊಳ್ಳೋಕೆ. ಸರ್ವರ್ ಪ್ರಾಬ್ಲಮ್ ವೇಗ ಪಡೆಯೋದು ಅಂದ್ರೆ ಸುಮ್ಮನೆ ಅವ್ರವರೇ ಬರ್ಕೊಂಡು ಹೋಗ್ಬಿಟ್ರೆ ಎಷ್ಟು ಬೇಕಾದ್ರೂ ವೇಗ ಆಗುತ್ತೆ. ಇಲ್ಲ ಸರ್, ಸರ್ವರ್ದೇನೋ ಪ್ರಾಬ್ಲಮ್ ಬಹಳ ಕಡೆ ದೂರ ಬರ್ತಾ ಇರೋದು, ನೋ ಸಮೀಕ್ಷೆ ಪಮೀಕ್ಷೆ ಬರ್ಕೊಂಡು ಹೋಗ್ತಾ ಇದಾರಂತೆ ಅವ್ರವ್ರೆ. ಬಟ್ ಅದು OTP ಇಟ್ಟಿರೋದ್ರಿಂದ ಮಾಡೋಕ್ಕಾಗಲ್ಲ. ಯಾವನು ಗೊತ್ತಿಲ್ಲ. ಇನ್ನು ಅಪಾರ್ಟ್ಮೆಂಟ್ ನಿವಾಸಿಗಳೇನೋ ಸಮೀಕ್ಷೆಗೆ ಸಹಕಾರ ಕೊಡ್ತಾ ಇಲ್ಲ ಅಂತೆ. ಇನ್ನು ಉತ್ತರ ಭಾರತದಿಂದ ವಲಸೆ ಬಂದವರು ಮತ್ತೆ ಉತ್ತರ ಕರ್ನಾಟಕದ ಜನ ಬೆಂಗಳೂರಿನಲ್ಲಿರೋರು ಯಾರು ಸಹಕಾರ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ 3ನೇ ತಾರೀಕಿಂದ, ಅಕ್ಟೋಬರ್ 3ನೇ ತಾರೀಕಿಂದ ಬೆಂಗಳೂರಿನಲ್ಲಿ ಸರ್ವೆ ಆಗುತ್ತೆ. ಈ ಬಗ್ಗೆ ನೀವು ಬಹಿಷ್ಕಾರ ಹಾಕಿ ಅಂತ ಬಿಜೆಪಿ ಅವರು ಕ್ಯಾಂಪೇನ್ ಜೋರಾಗ್ತಾ ಇದೆ. ಅಖಿಲ ಭಾರತ ವೀರಶೈವ ಮಹಾಸಭಾ ಕೂಡ ಒಂದು ಜಂಟಿ ಸುದ್ದಿಗೋಷ್ಠಿ ಮಾಡಿಬಿಟ್ಟು ಸರಿಯಾಗಿ ತರಬೇತಿ ಕೊಟ್ಟಿಲ್ಲ, ಒತ್ತಡದಲ್ಲಿದ್ದಾರೆ, ಅವ್ರ ಪಾಡಿಗೆ ಅವರೇ ತುಂಬಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಆ ಕಡೆಗೆ. ಸೊ ಇವೆಲ್ಲವೂ ಕೂಡ ಬೆಳವಣಿಗೆಗೆ ಬಂದಿದೆ. ರಾಜ್ಯದ ಜಾತಿ ಗಣತಿ ಅಲ್ಲ, ಇದು ಸಿದ್ದರಾಮಯ್ಯನವರ ಜಾತಿ ಗಣತಿ. ಇದು ಸಿದ್ದರಾಮಯ್ಯ ಕೃಪಾಪೋಷಿತ ನಾಟಕ ಮಂಡಳಿ. ಇದು ಸರ್ವೆ ಏನ್ ಮಾಡ್ತೀರಾ ಸೈಂಟಿಫಿಕ್ ಆಗಿ ಮಾಡಿ. ಈ ಕಾಂಗ್ರೆಸ್ ಮಾಡಿರ್ತಕ್ಕಂಥ ಕಪಟ ನಾಟಕದಲ್ಲಿ ನೀವಾಗೆ ನೀವು ಹೋಗಿ ಬೋನ್ಗೆ ಬೀಳ್ಬೇಡಿ, ಬಂದವ್ರು ಕೇಳಿದ ಮಾಹಿತಿನೆಲ್ಲ ಕೊಡಬೇಡಿ. ಸಮೀಕ್ಷೆ ನಡೆಸ್ತಕ್ಕಂಥವ್ರಿಗೆ ಕೆಲವರಿಗೆ ಸರಿಯಾದ ರೀತಿ ಮಾಹಿತಿ ಇಲ್ಲ. ತಾನು ಒಕ್ಕಲಿಗ ಜಾತಿ ಅಂತ ತಿಳಿಸಿದಾಗ ಒಕ್ಕಲಿಗ ಜಾತಿ ಇದರೊಳಗೆ ಇಲ್ಲ, ಇದರೊಳಗೆ ಇರ್ತಕ್ಕಂಥದ್ದು ರೆಡ್ಡಿ ಒಕ್ಕಲಿಗ, ಮೊರಸೊಕ್ಕಲಿಗ ಅಂತಿದೆ, ನೀವು ಯಾವ ಒಕ್ಕಲಿಗ ಅಂತ ಹೇಳಿ ಅಂತ ಕೇಳ್ತಾರೆ. ತಾವೇ ಅದನ್ನೆಲ್ಲ ಮಾಹಿತಿಯನ್ನ ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಬೇಗ ಮುಗಿಸೋ ಉದ್ದೇಶದಿಂದ. ಇದು ಕಾಂತರಾಜ್ ಆಯೋಗದ ಸಮೀಕ್ಷೆಗಿಂತ ತುಂಬಾ ಕೆಳಮಟ್ಟದಲ್ಲಿದೆ. ಸರಿಯಾಗಿ ತರಬೇತಿಯನ್ನ ನೀಡಲಾಗಿಲ್ಲ. ವಿಶೇಷವಾಗಿ ಏನ್ ಸಾಫ್ಟ್ವೇರ್ ಅನ್ನು ಬಳಸಿದ್ದಾರೆ ಅದು ಸಹ ಸರಿಯಾಗಿಲ್ಲ. ಆಯೋಗ ಹರಿಬಿರಿಯಲ್ಲಿ ಇರ್ತಕ್ಕಂಥದ್ದು, ಸಂಶಯ ಮೂಡ್ತಕ್ಕಂಥದ್ದಕ್ಕೆ ಆಯೋಗ ಎಡೆ ಮಾಡಿಕೊಡ್ತಾ ಇದೆ. ಈ ಸಮೀಕ್ಷೆನ ಆಯೋಗ ನಡೆಸ್ತಾ ಇದೆಯೋ ಸರ್ಕಾರ ನಡೆಸ್ತಾ ಇದೆಯೋ ಗೊತ್ತಾಗ್ತದೆ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಅದು ಒಕ್ಕಲಿಗ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್ ಇವನ್ ಮಾತ್ರ ತೆಗೆದ್ಬಿಟ್ಟು ಒಕ್ಕಲಿಗರಲ್ಲಿ ಡಿವೈಡ್ ಮಾಡ್ಕೊಂಡು ಹಾಕೊಳ್ತಾ ಇದಾರೆ. ಲಿಂಗಾಯತರಲ್ಲೂ ಕೂಡ ಒಕ್ಕಲಿಗರು ಬೇಡ ಅಂತ ಹೇಳ್ಬೇಕಿತ್ತು. ಅದನ್ನ ಅವಾಗ್ಲೇನೆ ಧ್ವನಿ ಎತ್ತಬೇಕು, ಹೇಳ್ಬೇಕಿತ್ತು. ಕಿತ್ ಬಿಸಾಕ್ರಿ, ಬರ್ಸಿದ್ರೆ ಎಲ್ಲರೂ ಒಕ್ಕಲಿಗರು ಗೌಡ್ರು ಅಂತ ಬರ್ಸಿ ಸಾಕು ಅಂತ ಅಷ್ಟೇ ಇರಬೇಕು ಅಷ್ಟೇ ಹೇಳ್ಬೇಕಿತ್ತು. ಅವ್ರು ಹೇಳದಿದ್ರೆ ನಾವೇನ್ ಮಾಡಕ್ಕಾಗತ್ತೆ? ಲಿಂಗಾಯತರಲ್ಲಿ 30 ಮಾಡಿಟ್ಟಿದ್ದಾರೆ ಸರ್, 30 ಇದಾವೆ. ಲಿಂಗಾಯತರು ಹೇಳ್ಬೇಕಿತ್ತು. ಈ ಡಾಟಾ ಎಲ್ಲ ರಾಜಕಾರಣಿಗಳಿಗೆ ಬೇಕು, ಇವರ ರಾಜಕೀಯಕ್ಕೆ. ಅದಕ್ಕೆ ತಕ್ಕಂತೆ ಅವ್ರವ್ರು ಆಟ ಆಡ್ತಿದ್ದಾರೆ ಎಲ್ಲರೂ. ಅದಕ್ಕೆ ಉಪಜಾತಿಗಳನ್ನ ಕೇಳ್ತಾ ಇರೋದು. ಸರಿ, ಇನ್ನು ಯಾರಿಗೆ ಬೇಕೋ ಅವ್ರು ಕೊಡಿ, ಯಾರಿಗೆ ಬೇಡವೋ ಕೊಡಬೇಡಿ. ಕಡ್ಡಾಯ ಅಂತೇನಿಲ್ಲ, ಯಾವ ಕಡ್ಡಾಯನೂ ಇಲ್ಲ. ಯಾವನಾದ್ರೂ ಗಿದರ್ಸಕ್ ಟ್ರೈ ಮಾಡಿದ್ರೆ ಮೂತಿ ಕೊಡ್ಬಿಡ್ತೀನಿ ಅಂತೇಳಿ. ಹಾಗಿದ್ರೆ ಶಿಕ್ಷಕರಿಗೆಲ್ಲ ನೋಟಿಸ್ ಕೊಟ್ಬಿಟ್ಟು ಎಲ್ಲ ದಟ್ ಈಸ್ ಸರ್ವೆ ಮಾಡೋರಿಗೆ, ಕೊಡೋರಿಗಲ್ಲ. ಓಕೆ, ಯಾವನು ನಿಮ್ಮನ್ನು ಫೋರ್ಸ್ ಮಾಡೋಂಗಿಲ್ಲ. ಮತ್ತು ಅಲ್ಲಿ 66 ಕ್ವಶನು, 86 ಕ್ವಶನು, 1034 ಕ್ವಶನು ಇದ್ದರೆ 6ಕ್ಕೋ 5ಕ್ಕೋ ಕೊಟ್ಟು ಇಷ್ಟೇ ಕೊಡೋದು, ಖಾಲಿ ಮಾಡೋ ಜಾಗ ಅಂತ ಬೇಕಾದ್ರೂ ಹೇಳ್ಬೋದು ನೀವು. ಅವ್ರ ಇಚ್ಛೆ, ನಿಮ್ಮ ಇಷ್ಟ. ಅವ್ರು ಹೇಳಿದ್ದನ್ನೆಲ್ಲ ಕೊಡಕ್ಕೆ ಬರಲ್ಲ ಇಲ್ಲಿ. ಸರ್ವೇನೇ ಬೇಡ ಅಂದರೆ ನನಗೆ ಬೇಡ, ಖಾಲಿ ಮಾಡೋ ಜಾಗ ಅಂತೀನಿ ಅಷ್ಟೇ.
ಬೇಡ ಅನ್ಸಿದ್ರೆ ನಿಮಗೆ ಬಿಟ್ಟಿದ್ದು. ಎಸ್. ಜಾತಿ ಗಣತಿ ಆರಂಭಗೊಂಡು ಇವತ್ತು 8 ದಿನ. ರಾಜ್ಯದ ನಾನಾ ಕಡೆ ಸರ್ವರ್ ಸಮಸ್ಯೆ ಡ್ಯಾಶ್ ಡ್ಯಾಶ್. ಚಿತ್ರದುರ್ಗ ಸಮೀಕ್ಷೆಗೆ ಗೈರಾದ 68 ಸಿಬ್ಬಂದಿಗೆ ಜಿಲ್ಲಾಡಳಿತ ನೋಟಿಸ್ ಕೊಟ್ಟು ಶಿಸ್ತಿನ ಕ್ರಮಕ್ಕೆ ಮುಂದಾಗಿದ್ದಾರಂತೆ. ನೋಟಿಸ್ ಕೊಡಿ, ಆಮೇಲೆ ಅವ್ರದನ್ನು ಕೋರ್ಟಿಗೆ ತೊಗೊಂಡು ಹೋಗಿ ಯಾರು ಒಬ್ಬರು. ಕೋರ್ಟಿಗೆ ನಾನು ಸರ್ವೆ ಮಾಡುವುದು ಪಾರ್ಟ್ ಆಫ್ ಮೈ ಟೀಚಿಂಗ್ ಜಾಬಾ, ಅದು ಕಂಪಲ್ಸರಿ ಆಗತ್ತಾ, ಅದು ಶಿಕ್ಷೆ ವ್ಯಾಪ್ತಿಗೆ ಬರುತ್ತಾ ಅಂತ ತಗೊಂಡು ಹೋಗಿ ನೋಡೋಣ ಯಾರು ಒಬ್ಬರು. ಅದು ಒಂದು ಆಗೇ ಬಿಡಿ. ಆಗ್ಬಿಡ್ಲಿ. ರಾಯಚೂರಿನಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಅಯೋಗ್ಯ ಸರ್ಕಾರಗಳಿಗೆ ದುಡ್ಡು ಕೊಡೋಕ್ಕಾಗಲ್ಲ. ಹಿಂಗೆ ದುಡಿಸ್ಕೊಳಕ್ಕೆ 100 ರೂಪಾಯಿ 200 ರೂಪಾಯಿ 300 ರೂಪಾಯಿ ಚಿಲ್ಲರೆ ಕಾಸು ಬಿಸಾಕ್ತಾರೆ ಅಯೋಗ್ಯರು ಸರ್ಕಾರದಲ್ಲಿ. ಈ ದುಡಿಸ್ಕೊಳ್ಳೋಕೆ ವಜಾ ಬೇರೆ ಅಂತೆ. ಇಲ್ಲಿ ಕೋಟ್ಯಾಂತರ ರೂಪಾಯಿ ಅಲ್ಲೆಲ್ಲೋ ಬಂದಿದೆ. ಕಾಂಟ್ರಾಕ್ಟರ್ಗಳ ಕ್ಲಬ್ ಯಾರೋ ಹೇಳಿದ್ದಾನೆ ಡಬಲ್ ಆಗೋಗಿದೆ ಭ್ರಷ್ಟಾಚಾರ ಕಾಂಗ್ರೆಸ್ ಸರ್ಕಾರದಲ್ಲಿ ಈಗ ಅಂತ. ಅಂದ್ರೆ BJPದು DK ಶಿವಕುಮಾರ್ ಸಿದ್ದರಾಮಯ್ಯ ನಂಬೋದೇ ಆದರೆ 40%, ಡಬಲ್ ಅಂದ್ರೆ 80%. 100 ಮಾಡ್ರಪ್ಪ ರೆಕಾರ್ಡು. ಸೆಂಚುರಿ ಆಗ ಒಡ್ರಿ ಹೇಳ್ತೀನಿ. ನೀವೇ ನಾನೇ ನಿಂತು ವಿಧಾನಸೌಧದ ಮೆಟ್ಲ ಮೇಲೆ ಒಂದು ಟ್ರೋಫಿ ಕೊಡ್ತೀನಿ. ಯಾವ ಟ್ರೋಫಿ ಸರ್? ಯಾವ್ದಾರು ಒಂದು ಟ್ರೋಫಿ ಕೊಡ್ಬೇಕಲ್ಲ, ಈಗ ಕೊಡೋಣ ಅವ್ರಿಗೆ ಕೈಗೆ. ಸೆಂಚುರಿ ಹೊಡೆದಾಗ ಭ್ರಷ್ಟಾಚಾರದಲ್ಲಿ ಸೆಂಚುರಿ ಅಂತ ಹೇಳಿ. ಈಗ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹೋಗಿ ಕ್ರಮ ಅಂತೆ. ಏನು ವೀರಾದಿ ವೀರ ಶೂರಾದಿ ಶೂರರು ಇವರು. ನಾಚಿಕೆ ಇಲ್ಲದೆ ಇರೋರ್ಗು ನೆಟ್ಟಗೆ ಸಂಬಳ ಕೊಡೋಕ್ಕೆ ಯೋಗ್ಯತೆ ಇಲ್ಲ, ಕ್ರಮ ತಗೋತಾರಂತೆ. ಕ್ರಮ ಇವರು ಮಾತ್ರ ವಿಧಾನಸೌಧದಲ್ಲೋ ಇನ್ನೊಂದು ಕಡೆನೋ ಟೆಂಡರ್ಗಳಲ್ಲಿ ಕೂತ್ಕೊಂಡು ದುಡ್ಡು ಹೊಡ್ಕೊಂಡು ತಿನ್ಕೊಂಡು ಬಿದ್ದಿರ್ತಾರೆ ಕೋಟ್ಯಾಂತರ ರೂಪಾಯಿಗಳನ್ನು. ಕಚಡಗಳಂತಂದು ಅದಕ್ಕೆ ಹೇಳೋದು, ಜನ ರೊಚ್ಚಿಗೆ ಗೆದ್ದಿದ್ದ ದಿನ ಮಾತ್ರ ನಾನು ನೋಡ್ತೀನೋ ಇವ ನಂಗೆ ಗೊತ್ತಿಲ್ಲ. ನನ್ನ ಕಣ್ಣಲ್ಲಿ ಏನಾಗತ್ತೆ ಈ ಲೂಟಿ ಹೊಡೆದಿರೋ ಗಿರಾಕಿಗಳದ್ದು ಅಂತ ಬಡ್ದಾಕ್ಬಿಡ್ತಾರೆ. ಅವತ್ತು ಹೇಳಿದ್ದೀನಿ, ನೋಡ್ತಾ ಇರಿ. ನಿಮಗೆ ಎದ್ರೆ ನಮ್ಮ ದೇಶದಲ್ಲಿ ಹೇಳಲ್ಲ. ಯಾಕೆ ಹೇಳಿ, ಮೇಲಿಂದ ಕೆಳಿಕೋಗ್ಬಿಟ್ಟಿದ್ದೀವಿ ಎಲ್ಲ ಕಡೆನೂ ಅದೇ ಸೆಟಲ್ಮೆಂಟ್ ಸೇಮ್. ಅದೆಲ್ಲ ಸಮೀಕ್ಷೆ ನಡೆಸಿದ್ರಂತೆ ಯಾರೋ ಮೇಡಮ್ ಒಬ್ಬರು 5 ದಿನದಲ್ಲಿ. ಆಯಿತು, ಅವ್ರು ನಡೆಸಿದ್ದೇ ಇದು ಅಂತಲ್ಲ, ಅದು ಒಳ್ಳೆಯದು, ಸಂತೋಷ ನಡೆಸಿದ್ರೆ. ಈ ಮಧ್ಯೆ ಅದರ ಸಮೀಕ್ಷೆಗೆ ಬರಲಿಲ್ವಂತೆ ಮುಖ್ಯ ಅಧ್ಯಾಪಕಿ ಮಾದನಾಯಕನಹಳ್ಳಿನವ್ರು ಯಾರೋ, ಅವ್ರನ್ನ DC ಅಮಾನತು ಮಾಡಿದ್ದಾರಂತೆ. ಚಾಲೆಂಜ್ ಮಾಡಿ ಅಮಾನತನ್ನ ಕೋರ್ಟಲ್ಲಿ. ಅಲ್ಲ, ಇವ್ರು ಪೂರ್ತಿ ಸರ್ವೇನೇ ಮುಗಿಲಾರ್ದೆ ಇವ್ರು ಹೆಂಗೆ ಅಮಾನತ್ ಮಾಡ್ತಾರೆ ಸರ್? ಅವ್ರು ಇನ್ನೊಂದು 5 ದಿನದಲ್ಲಿ ಮುಗಿಸ್ಬೋದಲ್ಲ ಸರ್? ಲಾಸ್ಟ್ ಟೈಮಲ್ಲಿ, ಲಾಸ್ಟ್ ಎಂಡಲ್ಲಿ ಇವ್ರು 5 ದಿನದಲ್ಲಿ ರಿಪೋರ್ಟ್ ಮಾಡ್ಕೊಂಡಿಲ್ಲ. ರಿಪೋರ್ಟ್ ಮಾಡಿಲ್ಲ. ಓಕೆ, ಕೋರ್ಟಲ್ಲಿ ಚಾಲೆಂಜ್ ಮಾಡಿ ಅಷ್ಟೇ, ಕೇಳಬೇಕು ಅಷ್ಟೇ. ಇನ್ನು ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಮಳೆ ಅಬ್ಬರ ಜೋರಾಗಿದೆ. ಉತ್ತರ ಕರ್ನಾಟಕದ ಕಲಬುರಗಿ, ರಾಯಚೂರು, ಯಾದಗಿರೆಲ್ಲ ಜೋರಾಗಿ ಸಮಸ್ಯೆ ಆಗಿದೆ. ಜೇವರ್ಗಿ ತಾಲೂಕಿನ ಕಟ್ಟಿಸಂಗಾವಿ ಸೇತುವೆ ಮುಳುಗಡೆ ಆಗ್ಬಿಟ್ಟಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ 1000ಕ್ಕೂ ಅಧಿಕ ಗೂಡ್ಸ್ ವಾಹನಗಳು ಹಂಗೆ ನಿಂತುಬಿಟ್ಟಿವೆ. ಕಾರಣ ಹೋಗೋಕ್ಕಾಗ್ತಿಲ್ಲ. ಕಳೆದ 3 ದಿನಗಳಿಂದಲೂ ಕೂಡ ಅನ್ನ ಆಹಾರಕ್ಕಾಗಿ ಚಾಲಕರು ಪರದಾಡ್ತಾ ಇದ್ದಾರಂತೆ. ಹಾಗೆ ಜೇವರ್ಗಿ ತಾಲೂಕಿನ ಮಂದರವಾಡ ಗ್ರಾಮ ಮುಳುಗೋಗ್ಬಿಟ್ಟಿದೆ. 2 ವರ್ಷದ ಕಂದಮ್ಮ ಹಾಗೂ ತಾಯಿ ರಕ್ಷಣೆ ಮಾಡ್ಕೊಂಡು ಜೇವರ್ಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ ಅವ್ರನ್ನ. ಯಾದಗಿರಿಯಲ್ಲೂ ಕೂಡ ಭೀಮಾ ಪ್ರವಾಹ ವಡಗೇರ ತಾಲೂಕಿನ ನಾಯ್ಕಲ್ ಗ್ರಾಮ ಜಲಾವೃತವಾಗಿದೆ. ಹುರಸಗುಂಡಿಗೆ ಮತ್ತು ರೋಜಾ, ಶಿರವಾಳ, ಮಾಚನೂರು ಗ್ರಾಮಗಳಲ್ಲಿ 345 ಕುಟುಂಬಗಳು ಸ್ಥಳಾಂತರ ಮಾಡಿದ್ದಾರೆ. ಬೀದರ್ನ ಮಾಂಜರ ನದಿಯ ಪ್ರವಾಹಕ್ಕೆ ಸಿಲುಕಿ ಮಂಗಗಳು 4-5 ದಿನಗಳಿಂದ ಪಾಪ ಅಲ್ಲೇ ಸಿಕ್ಕಾಕೊಂಡ್ಬಿಟ್ಟಿವೆ. ಅದಕ್ಕೆ ಊಟನೂ ಇಲ್ವಂತೆ. ಈ ಕಡೆಗೆ ಬೆಳೆ ಕೂಡ ನೀರ್ಪಾಲಾಗಿದೆ. ಬೀದರ್ ಸೇರಿದಂತೆ ಕಲ್ಯಾಣ ಕರ್ನಾಟಕದ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ವಿಜಯೇಂದ್ರ ಮತ್ತು ಛಲವಾದಿ ನಾರಾಯಣಸ್ವಾಮಿ ಭೇಟಿ ಕೊಡ್ತಾ ಇದ್ದಾರೆ ಬಿಜೆಪಿ ಕಡೆಯಿಂದ. ನಾಳೆಯಿಂದ ಸಿಎಂ ಸಿದ್ದರಾಮಯ್ಯನವರು ಕೂಡ ವೈಮಾನಿಕ ಸಮೀಕ್ಷೆಯನ್ನ ಮಾಡಲಿದ್ದಾರೆ. ನಾಳೆಯಿಂದನ ಸಮೀಕ್ಷೆ? ನಾಳೆಯಿಂದ ಸರ್. ಇದೆಲ್ಲ ಸ್ಟಾರ್ಟ್ ಆಗಿ 1 ವಾರ ಆಯಿತು. ಅಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗಳು ಇದ್ದಾರಾ? ಅವ್ರು ಹೋಗಿದ್ರೆ ಸಿಎಂ ಹೋಗೋ ಪರಿಸ್ಥಿತಿ ಬರ್ತಿತ್ತು. ಹೋಗಿಲ್ವಾ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗಳು? ಇಲ್ಲ, ಹೋಗಿರ್ತಾರೆ. ಕಲಬುರಗಿಯಲ್ಲಿ ಮಾತ್ರ ಖರ್ಗೆ ಅವ್ರು ಕಾಣಿಸ್ಕೊಳ್ತಾ ಇದ್ದಾರೆ ಸರ್. ಖರ್ಗೆ ಇಸ್ ನಾಟ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ರೀ. ಅಲ್ಲ, ಅಲ್ಲಿದೆ ಸರ್ ಕಲಬುರಗಿ. ಯಾವ ಖರ್ಗೆ? ಜೂನಿಯರ್ ಸರ್. ಓಕೆ, ಅವರು ಓಡಾಡ್ತಿದ್ರೆ ಅವ್ರೇನೋ ಪತ್ರ ಬರೀತೀನಿ. 4 ಅವರಲ್ರಿ, ಅದು ಸೀನಿಯರ್ ಇರಬೇಕು. ಕೇಂದ್ರಕ್ಕೆ ಪತ್ರ ಬರೀತೀನಿ. ಕೇಂದ್ರಕ್ಕೆ ಪತ್ರ ಸೀನಿಯರ್ ನೀವು ನೋಡಿಲ್ಲ ಕರೆಕ್ಟಾಗಿ ಯಾವ್ದು. ಈ 4 ಜಿಲ್ಲೆನಲ್ಲಿ ರಾಜ್ಯ ಸರ್ಕಾರ ಸರ್ವೆ ಹೆಂಗೆ ಮಾಡ್ತೀರಿ? ಈಗ ಯಾದಗಿರಿ, ಕೊಪ್ಪಳ, ರಾಯಚೂರು, ಗುಲ್ಬರ್ಗ ಮತ್ತು ಬೀದರ್ನಲ್ಲಿ ಸರ್ವೆ ಹೆಂಗೆ ಮಾಡ್ತೀರಿ? ನಿಮ್ಮ ಜಾತಿ ಸರ್ವೆನ ಈ ಪರಿಸ್ಥಿತಿ ಇಟ್ಕೊಂಡು ಹೆಂಗೆ 8ನೇ ತಾರೀಕಲ್ಲಿ ಹೆಂಗೆ ಕ್ಲೋಸ್ ಮಾಡ್ತೀರಿ? ಅಲ್ಲಿ ಹೆಂಗೆ ಕ್ಲೋಸ್ ಮಾಡ್ತೀರಿ? ಅಲ್ಲಿ ಹೆಂಗೆ ಮಾಡ್ತೀರಿ ಸರ್ವೆನ? ಅವರೆಲ್ಲ ನಿರಾಶ್ರಿತರಾಗಿದ್ದಾರೆ, ಬೇರೆ ಕಡೆಗೆ ಶಿಫ್ಟ್ ಮಾಡಿರ್ತಾರೆ ಅವ್ರನ್ನ. ಇಲ್ಲ, ಈ ಪರಿಸ್ಥಿತಿನಲ್ಲಿ ಸರ್ವೆ ಹೆಂಗೆ ನಡೆಯುತ್ತಲ್ಲಿ? ಶಿಕ್ಷಕರು ಹೋಗೋಕ್ಕಾಗಲ್ಲ. ಸರಿ, ಕಟ್ಟಡ ಮತ್ತು ಕಟ್ಟಡಗಳಿಗೆ ವಿದ್ಯುತ್ ಹಾಗೂ ನೀರಿನ ಸಂಪರ್ಕ ಕೊಡೋದ್ರ ಬಗ್ಗೆ ಅದೇನೋ ಇವತ್ತೊಂದು ಸಭೆ ಮಾಡಿದ್ದಾರೆ. ಮತ್ತೇನೋ ಒಂದು ಗಜಿಬಿಜಿ ಮಾಡಿ ಇಟ್ಕೊಂಡಿದ್ದಾರಲ್ಲ ಇವರು. ಅದರಲ್ಲಿ ಸದ್ಯಕ್ಕೆ ಬೇಡ, ಯೋಚನೆ ಮಾಡೋಣ. ಒಂದು ಸ್ವಲ್ಪ ಇನ್ನೊಂದು 2-3 ದಿನ ಬಿಟ್ಕೊಂಡು ಇನ್ನು ಲೀಗಲ್ ಒಪಿನಿಯನ್ ಎಲ್ಲ ತಗೊಂಡು ತೀರ್ಮಾನ ಮಾಡೋಣ ಅಂತೇನೋ ತೀರ್ಮಾನ ಮಾಡಿದಾರಂತೀಗ. ಓಕೆ, ಮತ್ತು 8ನೇ ತಾರೀಕು ಸಭೆನಾ? 8ನೇ ತಾರೀಕು ಸರ್ ಮಾಡಿ 9ನೇ ತಾರೀಕು ಕ್ಯಾಬಿನೆಟಲ್ಲಿ ತೀರ್ಮಾನ. ಓಕೆ, ಮಾಡಲಿ, ಒಳ್ಳೆಯದು. ಕೊಡಬೇಕಷ್ಟೇ ತಾನೆ. ಎಲ್ಲಿ ಮನೆಗಳನ್ನೇ ಕಟ್ಟಕ್ಕೆ ಆಗ್ತಿಲ್ಲ ಸರ್. ತುಂಬ ಜನ ಅದೇ ಪರದಾಡ್ಕೊಂಡು ಕೂತಿದ್ದಾರೆ. ಅಲ್ಲಿ 2 ಪಾಯಿಂಟ್ ಇದೆ. ಒಂದು, ಕಟ್ಟಕ್ಕಾಗದೇ ಇರಬಹುದು.
ಎರಡನೇದು, ಕಟ್ಟಕ್ಕೆ ಹೋಗೋ ಅಂಥ ಜಾಗಕ್ಕೆ ಕಾನೂನು ಪ್ರಕಾರ ಕೊಡ್ಬೋದಾ ಕೊಡಬಾರ್ದಾ ಅನ್ನೋ ಪ್ರಶ್ನೆನೂ ಇದೆಯಲ್ಲ. ಓನ್ಲಿ ಎ ಖಾತಾಗಳಿಗೆ ಮಾತ್ರ ಸಿಗುತ್ತೆ, ಬಿಗೂ ಸಿಗಲ್ಲ ಅದು. ಸೊ ನಾವು ತೊಗೊಳ್ಳೋವಾಗ ನಮಗೂ ಗೊತ್ತಿರಬೇಕಾಗಿತ್ತದು. ಹಾಂ, ನಾವು ಎಲ್ಲರಿಗೂ ಕೊಟ್ಟಿರ್ತಾರೆ ಅಂದ್ಕೊಂಡು ತೊಗೊಂಡಿದ್ದಾರೆ. ಹಾಗಾಗಿ ಗೊತ್ತಿಲ್ಲ ಈ ಸರ್ಕಾರ ಏನು ಮಾಡ್ತಾರೆ. ಮತ್ತು ಎರಡನೇದು, ಅದು ಸುಪ್ರೀಂ ಕೋರ್ಟ್ ಗಜಿಬಿಜಿ ಇದ್ದಂಗಿದೆ. ಎಸ್. ಹಾಂ, ಎಲ್ಲ ರಾಜ್ಯಗಳು ಮೂಲ ಎಲ್ಲಿಂದ ಪೆಟಿಷನ್ ಹಾಕಿದ್ರು ಆ ರಾಜ್ಯದವರೇ ಇನ್ನೂ ಅದನ್ನು ಜಾರಿಗೆ ತಂದಿಲ್ಲ. ತಂದೇ ಇಲ್ಲ ಸರ್. ನಮ್ಮ ರಾಜ್ಯದಲ್ಲಿ ಘನತೆವೆತ್ತ ಅಧಿಕಾರಿಗಳು, ನಾನಾಗಿದ್ರೆ ಆ ಅಧಿಕಾರಿನ ಡಿಸ್ಮಿಸ್ ಮಾಡಿಬಿಡ್ತಿದ್ದೆ, ಸಸ್ಪೆಂಡ್ ಮಾಡಿಬಿಡ್ತಿದ್ದೆ. ಅಟ್ಲೀಸ್ಟು ಕೇಳದೆ ಏನು ಆ ಥರ ನಿಮಗೆ ಬಿಡ್ದಿದ್ದು ರೋಗ ಅಂತ, ನಿಮ್ಮನೆ ಹೆಂಗಮ್ಮ ಕಟ್ಟಿದ್ದೀರಿ, ಹೆಂಗ್ರಿ ಕಟ್ಟಿದ್ದೀರಿ ನೀವು ಆಫೀಸರ್ಗಳು ಅಂತ ಕೇಳ್ತಿದ್ದೆ. ಬೇರೆಯವ್ರದಕ್ಕೆ ಮಾತ್ರ ಏನು ಸುಪ್ರೀಂ ಕೋರ್ಟ್, ಎಷ್ಟು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟನ್ನು ಇಂಪ್ಲಿಮೆಂಟ್ ಮಾಡಿದ್ದೀರಿ ಆಫೀಸರ್ಗಳು? ಎಷ್ಟು ಇಂಪ್ಲಿಮೆಂಟ್ ಮಾಡಿದ್ದೀರಿ ಯೋಗ್ಯತೆಗೆ? ಈಗ ಇದನ್ನು ಮಾತ್ರ ಇಂಪ್ಲಿಮೆಂಟ್ ಮಾಡಿ ಕೂತಿದ್ದಾರೆ ಹೋಗಿ. ಇದಕ್ಕೇನೋ ದೊಡ್ಡ ಆಸಕ್ತಿ ಇದ್ದಂಗಿದೆ ಸರ್. ಏನು ಆಸಕ್ತಿ ಇಲ್ಲ, ಸಾಯಿಸಕ್ಕೆ ಹುಟ್ಟಿದ್ದಾರೆ ಇವರು ಜನನ್ನ. ಎಸ್.